ಅಖಂಡ ಭಾರತ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಕರ್ನಾಟಕದಲ್ಲಿ ಸದ್ಯ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಡುವಿನ ಮುಸುಕಿನ ಗುದ್ದಾಟ ಕರ್ನಾಟಕ ಕಾಂಗ್ರೆಸ್ ಪಕ್ಷವನ್ನೇ ಮುಳುಗಿಸಿ ಬಿಡುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಅಷ್ಟಕ್ಕೂ ಕರ್ನಾಟಕದಲ್ಲಿ ನಡೆಯುತ್ತಿರೋದು ಏನು ಅನ್ನೋದನ್ನು ಹೇಳ್ತೀವಿ. ತಪ್ಪದೇ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋವನ್ನು ಇತರರಿಗೆ ಶೇರ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ. ಪಂಚ ಗ್ಯಾರಂಟಿ ಯೋಜನೆಗಳ ಆಮಿಷವೊಡ್ಡಿ ಕರ್ನಾಟಕದಲ್ಲಿ ಅಧಿಕಾರ ಹಿಡಿದಿರುವ ಕಾಂಗ್ರೆಸ್ ಪಕ್ಷ 5 ವರ್ಷಗಳ ಕಾಲ ಪೂರ್ಣಾವಧಿಗೆ ಅಧಿಕಾರ ನಡೆಸುತ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಒಂದೆಡೆ ಸಿದ್ದರಾಮಯ್ಯ ರೋಷಾವೇಶದ ಮಾತುಗಳು, ಮತ್ತೊಂದೆಡೆಯಲ್ಲಿ ಹನಿ ಟ್ರ್ಯಾಪ್ಗೆ ಸಿಲುಕಿರೋ ಸಚಿವರು ಮತ್ತು ಶಾಸಕರು. ಈ ನಡುವಲ್ಲೇ ಶತ್ರು ಸಂಹಾರ ಯಾಗ ಪೂಜೆ ಅಂತಲ್ಲ ಟೆಂಪಲ್ ರನ್ ಮಾಡ್ತಿರೋ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮೊನ್ನೆಯಷ್ಟೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಗಂಭೀರವಾಗಿರೋ ಆರೋಪ ಕೇಳಿಬಂದಿತ್ತು. ಅದು ಬೇರೆ ಯಾವುದೂ ಅಲ್ಲ, ಸಚಿವರು ಶಾಸಕರ ಹನಿ ಟ್ರ್ಯಾಪ್ ಪ್ರಕರಣ. ಬಿಜೆಪಿ ಶಾಸಕರಾದ ಕಾರ್ಕಳ ಸುನೀಲ್ ಕುಮಾರ್ ಹನಿ ಟ್ರ್ಯಾಪ್ ಪ್ರಕರಣದ ವಿಷಯವನ್ನು ಪ್ರಸ್ತಾಪ ಮಾಡುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷ ಸೈಲೆಂಟ್ ಆಗಿತ್ತು. ವಿಧಾನಸಭಾ ಕಲಾಪದಲ್ಲಿಯೂ ಈ ವಿಚಾರ ಹೆಚ್ಚು ಚರ್ಚೆಯಾಗಿತ್ತು. ಅಂತಿಮವಾಗಿ ಹನಿ ಟ್ರ್ಯಾಪ್ ಆರೋಪ ಡಿಕೆ ಶಿವಕುಮಾರ್ ತಲೆಗೆ ಸುತ್ತಕೊಂಡಿತ್ತು. ಈ ಹಿಂದೆ ರಮೇಶ್ ಜಾರಕಿಹೊಳಿ ಹನಿ ಟ್ರ್ಯಾಪ್ ಮಾಡಿಸಿದ್ದೂ ಕೂಡ ಡಿಕೆ ಶಿವಕುಮಾರ್ ಎನ್ನಲಾಗಿತ್ತು. ಕರ್ನಾಟಕದಲ್ಲಿ ಬರೋಬ್ಬರಿ 48 ಮಂದಿಯನ್ನ ಹನಿ ಟ್ರ್ಯಾಪ್ ಖೆಡ್ಡಾಗೆ ಬೀಳಿಸಲಾಗಿದೆಯಂತೆ. ಆದರೆ ಈ ಖೆಡ್ಡಾಗೆ ಬಿದ್ದವರು ಯಾರ್ಯಾರಿದ್ದಾರೆ ಅನ್ನೋದು ಇನ್ನೂ ಹೊರಬಂದಿಲ್ಲ. ಬಹುತೇಕರು ಈಗಾಗಲೇ ತಮ್ಮ ವಿರುದ್ಧ ಸುದ್ದಿ ಪ್ರಕಟಿಸಬಾರದು ಅಂತ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದಾರೆ. ಈ ಮೂಲಕ ಆಳುವ ಸರ್ಕಾರವೇ ಕರ್ನಾಟಕದ ಮಾನ ಹರಾಜು ಹಾಕಿದೆ ಅನ್ನೋದು ಸ್ಪಷ್ಟ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಹೊತ್ತಲ್ಲೇ 2.5 ವರ್ಷದ ಲೆಕ್ಕಾಚಾರದ ಅಡಿಯಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದರು. ಕಾಂಗ್ರೆಸ್ ಪಕ್ಷದ ಸಂಪ್ರದಾಯದ ಪ್ರಕಾರ ಕೆಪಿಸಿಸಿ ಅಧ್ಯಕ್ಷರಾಗಿದ್ದು ಪಕ್ಷವನ್ನು ಅಧಿಕಾರಕ್ಕೆ ತಂದವರೇ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕಿತ್ತು. ಆದರೆ ಸಿದ್ದರಾಮಯ್ಯ 2 ಬಾರಿಯೂ ಕೆಪಿಸಿಸಿ ಅಧ್ಯಕ್ಷರಿಗೆ ಅಧಿಕಾರ ಸಿಗದಂತೆ ನೋಡಿಕೊಂಡಿದ್ರು. ಈ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕರ್ನಾಟಕದ ಸಿಎಂ ಆಗಬೇಕಿತ್ತು. ಜಿ ಪರಮೇಶ್ವರ್ ಸಿಎಂ ಆಗಿದ್ರೆ ದಲಿತ ಸಿಎಂ ಮಾಡಿದ ಖ್ಯಾತಿ ಸಿಗ್ತಾ ಇತ್ತು. ಆದರೆ ಅದಕ್ಕೆ ಸಿದ್ದರಾಮಯ್ಯ ಅವಕಾಶ ನೀಡಲೇ ಇಲ್ಲ. ಇದೀಗ ಡಿಕೆ ಶಿವಕುಮಾರ್ ಅವರಿಗೂ ಅಧಿಕಾರ ತಪ್ಪಿಸಿದ್ರು. ತನ್ನದು ಕೊನೆ ಚುನಾವಣೆ ಅಂತ ಹೇಳ್ತಲೇ ಸಿಎಂ ಹುದ್ದೆಗೆ ಏರಿದ್ದ ಸಿದ್ದರಾಮಯ್ಯ ಇದೀಗ ತಾನೇ 5 ವರ್ಷ ಸಿಎಂ ಆಗಿ ಮುಂದುವರಿತೀನಿ ಅಂತ ಹೇಳಿಕೆ ಕೊಡ್ತಿದ್ದಾರೆ. ಸಿದ್ದರಾಮಯ್ಯ ಅವರ ನಡವಳಿಕೆಗಳನ್ನು ನೋಡಿದ್ರೆ 5 ವರ್ಷಗಳ ಕಾಲ ಅವರೊಬ್ಬರೇ ಸಿಎಂ ಆಗಿರೋದು ಖಚಿತ ಅಂತ ಅನಿಸುತ್ತೆ. ಆದರೆ ಶತಾಯಗತಾಯ ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ತಾನು ಕುಳಿತುಕೊಳ್ಳಲೇಬೇಕು ಅಂತ ಹಠ ಬಿದ್ದಿರುವ ಡಿಕೆ ಶಿವಕುಮಾರ್ ಇನ್ನಿಲ್ಲದ ಲಾಭಿ ನಡೆಸ್ತಿದ್ದಾರೆ. ಮೊನ್ನೆ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಸಿಕ್ಕಿಸುವ ಮೂಲಕ ಸಿಎಂ ಹುದ್ದೆ ತಪ್ಪಿಸಬೇಕು ಅಂತ ಸಿದ್ದು ಆ್ಯಂಡ್ ಟೀಮ್ ಮಾಡಿಕೊಂಡಿದ್ದ ಪ್ಲಾನ್ ಸದ್ಯ ಫ್ಲಾಪ್ ಆಗಿದೆ. ಡಿಕೆ ಶಿವಕುಮಾರ್ ಈಗಾಗಲೇ ಉಜ್ಜಯಿನಿ, ತಲಕಾವೇರಿ ಅಂತೆಲ್ಲ ಸುತ್ತಿದ್ದಾರೆ. ಯಾಗ ಮಾಡಿಸೋ ಮೂಲಕ ಶತ್ರುಗಳ ಸಂಹಾರ ಮಾಡುತ್ತಿದ್ದಾರೆ. ಡಿಕೆ ಶಿವಕುಮಾರ್ಗೆ ಸದ್ಯ ಇರೋ ಶತ್ರುಗಳು ಯಾರು ಅಂತ ನೋಡಿದ್ರೆ ಸ್ವಪಕ್ಷೀಯರೇ ಹೊರತು ಅನ್ಯರಲ್ಲ. ಮುಂದಿನ 2.5 ವರ್ಷಗಳ ಕಾಲ ಡಿಕೆ ಸಿಎಂ ಆಗ್ತಾರಾ ಅನ್ನೋದು ಸದ್ಯದ ಕುತೂಹಲ. ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇದೆ ಅನ್ನುವಂತೆ ನಡೆದುಕೊಳ್ಳುತ್ತಿದ್ದಾರೆ. ಆದರೆ ಒಳಗೊಳಗೆ ಇಬ್ಬರೂ ಕೂಡ ಕುದಿಯುತ್ತಿದ್ದಾರೆ, ಕತ್ತಿ ಮಸುತ್ತಿದ್ದಾರೆ. 2 ಬಣಗಳ ನಡುವಿನ ಬಣ ರಾಜಕೀಯವು ಜೋರಾಗಿಯೇ ನಡೀತಿದೆ. ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಅಧಿಕಾರದಿಂದ ಕೆಳಗಿಳಿಯಲೇಬಾರದು ಅಂತ ಸಿದ್ದರಾಮಯ್ಯ ಆಪ್ತರು ಹೇಳ್ತಾ ಇದ್ರೆ, ಇತ್ತ ಡಿಕೆ ಶಿವಕುಮಾರ್ ಬಣದ ಶಾಸಕರು 1 ಬಾರಿ ಆದರೂ ಡಿಕೆ ಶಿವಕುಮಾರ್ ಸಿಎಂ ಅವಕಾಶ ನೀಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ.
ಒಂದೊಮ್ಮೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿ ಡಿ.ಕೆ. ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟಿದ್ದೆ ಆದರೆ ಸಿದ್ದು ಸುಮಾರು 40 ಜನ ಶಾಸಕರ ಜೊತೆಗೆ ಪಕ್ಷ ತೊರೆಯೋದು ಖಚಿತ ಅನ್ನೋ ಮಾಹಿತಿ ಸಿದ್ದು ಆಪ್ತ ವಲಯದಿಂದಲೇ ಕೇಳಿಬಂದಿದೆ. ಇನ್ನು ಡಿ.ಕೆ. ಶಿವಕುಮಾರ್ಗೆ ಅವಕಾಶ ಸಿಗದೇ ಇದ್ದರೆ ಪಕ್ಷ ತೊರೆಯುವ ಸಾಧ್ಯತೆಯೂ ಇದೆ ಎನ್ನಲಾಗ್ತಿದೆ. ಈ ನಡುವಲ್ಲೇ ದಲಿತ ಸಿಎಂ ಕೂಗು ಮತ್ತೆ ಕೇಳಿಬಂದಿದೆ. ಒಂದೆಡೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಹುದ್ದೆಗೆ ಲಾಬಿ ನಡೆಸ್ತಾ ಇದ್ರೆ, ಮತ್ತೊಂದೆಡೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಗ್ರಹ ಕೇಳಿಬರ್ತಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅಷ್ಟು ಗಟ್ಟಿಯಾಗಿಲ್ಲ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮಾತನ್ನ ಸಿಎಂ ಸಿದ್ದರಾಮಯ್ಯ ಕೇಳೋ ಸ್ಥಿತಿಯಲ್ಲಿಲ್ಲ. ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡ ಹೇರಿದ್ರೂ ಫಲಕಾರಿ ಆಗ್ತಿಲ್ಲ. ಕರ್ನಾಟಕದಲ್ಲಿ ಸಿಎಂ ಹುದ್ದೆಗಾಗಿ ಇದೇ ರೀತಿಯಲ್ಲಿ ಪೈಪೋಟಿ ಮುಂದುವರೆದಿದ್ರೆ ಕಾಂಗ್ರೆಸ್ ಪಕ್ಷ ಒಡೆದ ಮನೆಯಾಗೋದು ಖಚಿತ. ಮುಂದಿನ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಯೋಜನೆಗಳೇ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮುಳುವಾಗೋ ಸಾಧ್ಯತೆಯೂ ಇದೆ. ಇದೇ ಕಾರಣದಿಂದಲೇ ಸಿಎಂ ಹುದ್ದೆಗಾಗಿ ಪೈಪೋಟಿ ಬಲವಾಗಿದೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವಿನ ಜಗಳದಲ್ಲಿ ಕಾಂಗ್ರೆಸ್ ಪಕ್ಷ ಮುಳುಗಡೆ ಆಗತ್ತೆ ಅನ್ನೋ ಚರ್ಚೆ ರಾಜಕೀಯ ಪಡಸಾಲೆಯಿಂದ ಕೇಳಿಬರ್ತಿದೆ. ಕಾಂಗ್ರೆಸ್ ತಾನು ತೋಡಿದ ಖೆಡ್ಡಾಗೆ ತಾನೇ ಬೀಳೋದಕ್ಕೆ ಸಿದ್ಧವಾಗಿರೋದಂತೂ ಸುಳ್ಳಲ್ಲ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ, ಸನಾತನ ಯುಗ ಆರಂಭ.